ಸಾಕ್ಷಿ ರೂಪಕ ನೆಲೆ ಕಂಡ ಕಾನನ. ನಾವೆಷ್ಟು ಬುದ್ಧಿವಂತರು, ನಾವೆಷ್ಟು ಪ್ರಗತಿಪರರು? ಇವು ಆತ್ಮಾವಲೋಕನದ ಪ್ರಶ್ನೆಗಳು. ಜಾಗತೀಕರಣ, ಮಾಹಿತಿ ತಂತ್ರಜ್ಞಾನ, ಅಂತರಿಕ್ಷಯಾನ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಒಂದರ್ಥದಲ್ಲಿ ಮನುಕುಲ ಸಾಧಿಸಿದ ಪ್ರಗತಿ ಯಾರನ್ನೂ ಬೆರಗುಗೊಳಿಸುವಂಥದ್ದು. ಮತ್ತೆ ಅದೇ ಪ್ರಶ್ನೆ, ನಿಜವಾಗಿಯೂ ಇವೆಲ್ಲ ಪ್ರಗತಿಯೇ? ವರ್ತಮಾನವನ್ನ ವೈಭವೀಕರಿಸುವ ಇವು ಆರ್ಥಿಕ ಔನ್ನತ್ಯವನ್ನೇ ಲಕ್ಷ್ಯವಾಗಿರಿಸಿಕೊಂಡು ಹುಟ್ಟಿದವು. ಮೂಲವನ್ನೇ ಮರೆತು ಅತಿ ಆಸೆಗಾಗಿ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನೇ ಕೊಯ್ದವನ ಕಥೆ ಇದಾಗಿದೆ ಎಂದರೆ ನಂಬುವುದು ಕಷ್ಟವಲ್ಲವೇ? ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನೊಮ್ಮೆ ಊಹಿಸಿಕೊಳ್ಳಿ. ಪ್ರಕೃತಿಯ ಮಡಿಲಲ್ಲಿ ಅದೆಷ್ಟು ಜೀವ ವೈವಿಧ್ಯತೆ, ಅನ್ಯೋನ್ಯತೆ, ಪರಸ್ಪರ ಕೊಡುಗೆ, ಸಹಜೀವನ. ಮಾನವನು ಈ ಸರಪಣಿಯ ಒಂದು ಕೊಂಡಿ. ಹೀಗಿದ್ದರೂ ಮಾನವ ತಾನೇ ಎಲ್ಲವೆಂದು, ತನಗಾಗೇ ಎಲ್ಲವೂ ಎಂದು ಬಗೆದು ವರ್ತಿಸಿದ ಪರಿಣಾಮ ಪ್ರಕೃತಿಯಲ್ಲಿ ಒಂದು ಮೌನ ಕೋಲಾಹಲಕ್ಕೆ ಎಡೆಮಾಡಿಕೊಟ್ಟಿದೆ ಎಂದರೆ ತಪ್ಪಾಗದು. ನಾವು ನಮ್ಮ ಹಿರಿಯರ ಮಾತಿಗೆ ಎಷ್ಟು ಮನ್ನಣೆ ಕೊಟ್ಟಿದ್ದೇವೆ. ಅವರ ಆಚಾರ ವಿಚಾರಗಳನ್ನ ಮೂಢನಂಬಿಕೆಗಳೆಂದು, ಕೆಲಸಕ್ಕೆ ಬಾರದವೆಂದು ಹೀಗಳೆದು ನಮ್ಮ ಪ್ರತಿಷ್ಠೆಯನ್ನ ಮೆರೆಯಲು ಹೊರಟಿದ್ದೇವೆ. ಆದರೆ ನಮ್ಮ ಹಿರಿಯರು ನಾವಂದುಕೊಂಡ ಹಾಗೆ ಇರಲಿಲ್ಲ. ಅವರು ನಮಗಿಂತಲೂ ಹೆಚ್ಚು ದೂರದರ್ಶಿಗಳಾಗಿದ್ದರು. ಇದಕ್ಕೆ ನಾವು ದೂರ ಹೋಗಬೇಕಿಲ್ಲ. ನಮ್ಮ ಕೊಡಗಿನ ದೇವರ ಕಾಡುಗಳು ಇದಕ್ಕೆ ಜೀವಂತ ಸಾಕ್ಷಿಯಾಗಿ ಇಂದಿಗೂ ನಮ್ಮ ಮುಂದಿದೆ. ನಿಸರ್ಗವನ್ನ ಪ್ರೀತಿಸಿ ಪೂಜಿಸುವ ಪರಂಪರೆ ಪ್ರಪಂಚದ ಬಹುತೇಕ ಕಡೆಗಳಲ್ಲಿ ಇದೆ. ಭಾರತವು ಇದಕ್ಕೆ ಹೊರತಲ್ಲ. ಮಧ್ಯಪ್ರದೇಶದ ಸರಾನ, ಕೇರಳದ ಕಾವು, ತಮಿಳುನಾಡಿನ ಕೋವಿಲ್ ಕಾಡು ಹೇಗೆಯೋ ಹಾಗೆ ಕರ್ನಾಟಕದ ದೇವರ ಕಾಡು, ದೇವರ ಬನ, ಕಾನ ತನ್ನ ವೈಶಿಷ್ಟ್ಯತೆಯನ್ನು ಮೆರೆಯುತ್ತಿವೆ. ದೇವರ ಹೆಸರಿನಲ್ಲಿ ಕಾಡನ್ನು ಸಂರಕ್ಷಿಸಿ ಪ್ರಕೃತಿಯನ್ನ ಕಾಯ್ದುಕೊಳ್ಳುವ ಪರಂಪರೆಯೇ ಕೊಡಗಿನ ದೇವರ ಕಾಡುಗಳು. ಇತಿಹಾಸದ ಪುಟಗಳನ್ನು ತಿರುಗಿದಾಗ ಈ ದೇವರ ಕಾಡುಗಳಿಗೆ ಸುಮಾರು 1000 ವರ್ಷಕ್ಕೂ ಮಿಗಿಲಾದ ದಾಖಲೆ ಇರುವುದು ಕಂಡುಬರುತ್ತದೆ. ಕೊಡಗನ್ನು ಆಳಿದ ರಾಜರುಗಳು, ಸ್ವತಂತ್ರ ಪೂರ್ವದ ಆಂಗ್ಲ ಆಳ್ವಿಕರು, ನಂತರ ಬಂದ ಕೇಂದ್ರ ರಾಜ್ಯ ಸರ್ಕಾರಗಳು ಈ ಕಾಡುಗಳ ರಕ್ಷಣೆಗೆ ಅನುಮನ್ನಿಸಿವೆ. ಗರ್ವಾಲೆ ದೇವರ ಕಾಡಿನ ಸಂರಕ್ಷಣಾ ಸಮಿತಿಯ ತಕ್ಕ ಮುಖ್ಯಸ್ಥ ಐಟಿ ಕುഞ്ഞಪ್ಪ, ದೇವರ ಕಾಡಿನ ಮಧ್ಯದಲ್ಲಿ ಒಂದು ದೇವರ ಗುಡಿ ಅಥವಾ ದೇವರ ಒಂದು ಸ್ಥಾನ ಇದ್ದೇ ಇರ್ತದೆ. ಜನ ಇದು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡುವಂಥದ್ದು. ಈ ಥರ ಭಾವನೆಯಲ್ಲಿ ಆ ಕಾಡನ್ನು ಸಹ ರಕ್ಷಣೆ ಮಾಡಿಕೊಳ್ಬೇಕು ಹೇಳುವ ಒಂದು ಭಾವನೆ ಬಂದಿದೆ. ಅದು ರಕ್ಷಣೆ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳ ಒಂದು ಆಶ್ರಯ ಕೊಟ್ಟಂತಾಗ್ತದೆ ಮತ್ತು ಊರಿನಲ್ಲಿ ನೀರಿನ ಆಶ್ರಯ, ಆ ವನ ಬೆಳೆಸೋದ್ರಿಂದ, ದೇವರ ಕಾಡು ಬೆಳೆಸೋದ್ರಿಂದ ಊರು ತಂಪಾಗಿದ್ದು ಊರಿಗೆ ಒಳ್ಳೆ ನೀರಿನ ರಕ್ಷಣೆ ಸಿಗ್ತದೆ ಹೇಳುವ ಒಂದು ಭಾವನೆಯಿಂದ ಮತ್ತು ದೇವರಿಗೆ ಒಂದು ತಂಪಾದ ಒಂದು ವಾತಾವರಣ, ಅಲ್ಲಿ ಹೋದವರಿಗೆ ಆ ಒಂದು ತಂಪಿನ ವಾತಾವರಣದಲ್ಲಿ ಒಂದು ದೈವ ಭಯ ಭಕ್ತಿ ಒಂದು ಭಾವನೆ ಕೊಡ್ತದೆ. ದೇವಸ್ಥಾನ ಅಂದರೆ ಹೇಗೆ ಭಯ ಭಕ್ತಿಯ ಜನರಿಗೆ ಆ ಕಾಡಂದ್ರೂ ಒಂದು ಭಯ ಭಕ್ತಿ. ತಜ್ಞರ ಲೆಕ್ಕಾಚಾರದ ಪ್ರಕಾರ ಜೀವಿಗಳ ಸಮತೋಲನಕ್ಕೆ ಭೂಭಾಗದ 1/3 ಅರಣ್ಯ ಇರಲೇಬೇಕು. ಆದರೆ ನಮ್ಮ ಪ್ರಗತಿಯ ಹೆಜ್ಜೆ ಕಾಡುಗಳನ್ನ ವಸತಿ, ಕೃಷಿ, ಜಲಾಶಯ, ಕಾರ್ಖಾನೆಯ ಇಂಧನಕ್ಕೋಸ್ಕರ ತುಳಿದು ಹಾಕಿದೆ. ಹೀಗಿದ್ದರೂ ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಜಿಲ್ಲೆಯ ಭೂಭಾಗದ 2% ಆವರಿಸಿರುವ
1200ಕ್ಕೂ ಮಿಕ್ಕಿ ದೇವರ ಕಾಡುಗಳು ಕೊಡಗಿನಲ್ಲಿವೆ. ಇವುಗಳ ವಿಶೇಷತೆಯ ಬಗ್ಗೆ ಪೊನ್ನಂಪೇಟೆ ಅರಣ್ಯ ವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸಿಜಿ ಕುಶಾಲಪ್ಪ, ಹಳೆಯ ಕಾಲದಲ್ಲಿ ಗ್ರಾಮಗಳಲ್ಲಿ ದೇವಸ್ಥಾನಗಳಿರಲಿಲ್ಲ. ಆಗ ಈ ಪರಿಸರವನ್ನು ಪೂಜೆ ಮಾಡತಕ್ಕಂತಹ ಒಂದು ಪದ್ಧತಿಯಿಂದಾಗಿ ಈ ದೇವಕಾಡುಗಳ ಹಿನ್ನೆಲೆ ಬಂದಿದೆ. ಅಲ್ಲಿ ಇರ್ತಕ್ಕಂತಹ ದೇವರು ಆಮೇಲೆ ಬಂದಿದ್ದು. ಯಾಕೆಂತ ಹೇಳಿದ್ರೆ, ನಾವು ಕೊಡಗಿನಲ್ಲಿ ನೋಡೋದಿದ್ರೆ ನಮ್ಮ ಬೇರೆ ಬೇರೆ ದೇವರ ಕಾಡುಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ದೇವರು ಆಮೇಲೆ ಬಂದಂತವ್ರು. ಮೊದಲು ಅಲ್ಲಿದ್ದು ಬರೀ ಕಾಡು ಮಾತ್ರ. ಹಾಗಾಗಿ ಈ ಒಂದು ಪದ್ಧತಿ ನಮ್ಮ ಪರಿಸರವನ್ನು ಪೂಜೆ ಮಾಡತಕ್ಕಂತಹ ಪದ್ಧತಿಯ ಒಂದು ಪ್ರತೀಕವಾಗಿ ಇವತ್ತು ಕೂಡ ಉಳ್ಕೊಂಡು ಬಂದಿದೆ. ಜಗತ್ತಿನ ಇನ್ಯಾವುದೇ ಭಾಗಕ್ಕಿಂತ ಕೊಡಗಿನ ದೇವಕಾಡುಗಳು ಇವತ್ತು ವಿಶಿಷ್ಟವಾದದ್ದು. ಸಂಖ್ಯೆಯಲ್ಲಿ ಇರಲಿ, ಪೂಜೆಯನ್ನು ಮಾಡತಕ್ಕಂತಹ ಜನಾಂಗಗಳೇ ಇರಲಿ, ಹಾಗೂ ಇಲ್ಲಿರ್ತಕ್ಕಂತಹ ದೇವಾನುದೇವತೆಗಳ ವೈವಿಧ್ಯತೆ ಇರಲಿ, ಇದನ್ನೆಲ್ಲ ನಾವು ತಗೊಂಡಾಗ ಜಗತ್ತಿನ ಇನ್ಯಾವುದೇ ಭಾಗದಲ್ಲಿ ಕಾಣದೇ ಇರತಕ್ಕಂತಹ ಒಂದು ವಿಶಿಷ್ಟತೆ ಕೊಡಗಿನ ದೇವರ ಕಾಡುಗಳಲ್ಲಿ ಕಾಣ್ತಾ ಇದೆ. ಕೊಡಗಿನ ಎಲ್ಲಾ 13 ಮೂಲ ನಿವಾಸಿ ಜನಾಂಗಗಳನ್ನು ಎಲ್ಲರೂ ಕೂಡಿ ಒಟ್ಟಾಗಿ ದೇವರ ಕಾಡುಗಳನ್ನ ರಕ್ಷಿಸಿಕೊಂಡು ಪೂಜಿಸಿ ಬೆಳೆಸ್ಕೊಂಡು ಬಂದಂತಹ ಒಂದು ಪದ್ಧತಿ. ಹಾಗಾಗಿ ಒಂದು ಗ್ರಾಮದ ಎಲ್ಲಾ ಜನಾಂಗಗಳ ಒಂದು ಒಗ್ಗಟ್ಟನ್ನು ತೋರಿಸತಕ್ಕಂತಹ ಪದ್ಧತಿ ಕೂಡ ಇದು. ಇದು ಸಾಮಾಜಿಕವಾದಂತಹ ಒಂದು ಇದರ ಪ್ರಾಮುಖ್ಯತೆ. ಆದರೆ ಜೀವ ವೈವಿಧ್ಯತೆಯ ವಿಷಯದಲ್ಲಿ ಕೊಡಗಿನ ದೇವರ ಕಾಡುಗಳು ಇವತ್ತು ನಿಜವಾಗಿ ಬಹಳ ಪ್ರಾಮುಖ್ಯ ಪಟ್ಟಿದೆ. ನಾವು ಈಗಾಗಲೇ ಆಕ್ಸ್ಫರ್ಡ್ ಫಾರೆಸ್ಟ್ರಿ ಇನ್ಸ್ಟಿಟ್ಯೂಟ್ ಮತ್ತು ಫ್ರೆಂಚ್ ಇನ್ಸ್ಟಿಟ್ಯೂಟ್ ಮುಖಾಂತರ ನಡೆಸತಕ್ಕಂತಹ ಸಮೀಕ್ಷೆಯಂತೆ ಕೊಡಗಿನ ಸುಮಾರು 18ರಷ್ಟು ಸಸ್ಯ ವೈವಿಧ್ಯತೆ, ಸುಮಾರು 40ರಷ್ಟು ಪಕ್ಷಿಗಳ ವೈವಿಧ್ಯತೆ, ಹಾಗೂ ಸುಮಾರು 36ರಷ್ಟು ಈ ಫಂಗಸ್ ಅಂತ ಬೂಸ್ಟ್ಗಳು ಅಂತ ಏನ್ ಹೇಳ್ತೀವಿ, ಆ ಒಂದು ವೈವಿಧ್ಯತೆ ಈ ನಮ್ಮ ದೇವರ ಕಾಡುಗಳಲ್ಲಿ ಸಿಗುತ್ತೆ. ಇಷ್ಟೇ ಅಲ್ಲದೆ ಕೊಡಗಿನ ಅತಿ ಅಮೂಲ್ಯವಾದಂತಹ ಸಾಕಷ್ಟು ಔಷಧಿಗೆ ಬರ್ತಕ್ಕಂತಹ ಉಪಯುಕ್ತವಾದ ಸಸ್ಯಗಳು ನಮ್ಮ ದೇವರ ಕಾಡುಗಳಲ್ಲಿ ಮಾತ್ರ ಮುಂದಿನ ಪೀಳಿಗೆಗೆ ಸಿಗುವಂತಹ ಒಂದು ಸ್ಥಾನ. ಹಾಗಾಗಿ ಈ ದೇವರ ಕಾಡುಗಳು ಮುಂದಿನ ಪೀಳಿಗೆಯ ಜೈವಿಕ ಭಂಡಾರ ಅಂತಲೇ ನಾವು ಕೂಡ ಪರಿಗಣಿಸಬೇಕಾಗುತ್ತೆ. ದೇವಕಾಡಿಗೆ ಯಾವ ಬೇಲಿಯೂ ಇಲ್ಲ. ಇದ್ದರೂ ಅದು ಸ್ಥಳೀಯ ಜನಗಳ ಮಾನಸಿಕ ಬೇಲಿ ಮಾತ್ರ. ದೇವರ ಕಾಡುಗಳು ಜೀವದ್ರವ್ಯಗಳ ಖನಿ, ಜೀವ ವೈವಿಧ್ಯತೆಯ ಭಂಡಾರ. ಈ ಕಾಡುಗಳು ಸಂರಕ್ಷಿತ ಅರಣ್ಯ ಕಾನೂನಿನ ಅಡಿಯಲ್ಲೇ ಬರುತ್ತದಾದರೂ ಸ್ಥಳೀಯರ ಮನಸ್ಸಿನಲ್ಲಿ ಸ್ವಯಂ ರಕ್ಷಿತವಾಗಿವೆ. ಅಷ್ಟೇ ಅಲ್ಲ, ಕಾರ್ಯರೂಪದಲ್ಲೂ ಚಾಲ್ತಿಯಲ್ಲಿವೆ. ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ಒತ್ತುವರಿ ಆಗಿಲ್ಲವೆಂದಲ್ಲ, ಆಗಿದೆ. ಅದು ದೇವರ ನೆಲೆ ಎಂಬುದು ಅರಿವಾಗುತ್ತಿದ್ದಂತೆ ಸ್ವಯಂ ಪ್ರೇರಿತರಾಗಿ ಅದನ್ನು ಭಯ ಭಕ್ತಿಯಿಂದ ಪುನಃ ದೈವಕ್ಕೆ ಬಿಟ್ಟುಕೊಟ್ಟ ಉದಾಹರಣೆಗಳಿವೆ. ನ್ಯಾಯವಾದಿ ಕೆ ಉತ್ತಪ್ಪ ಹೇಳ್ತಾರೆ, ಅಂದಿನ ಕಾಲದಲ್ಲಿ ಈ ದೇವರ ಕಾಡುಗಳನ್ನ ಯಾರು ಮುಟ್ಟಬಾರದು, ನೈಸರ್ಗಿಕ ಕ್ರಿಯೆಗಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಒಂದು ಕಾಪಾಡಿಟ್ಕೊಂಡಂತಹ ಒಂದು ಸ್ಥಳವಾಗಿತ್ತು. ದೇವರ ಕಾಡುಗಳಿಗೆ ಯಾರು ಹೋಗಬಾರದು, ಅಲ್ಲಿ ಕಡ್ಡಿ ರೆಂಬೆಗಳನ್ನ ಮುರಿಬಾರದು, ಅಲ್ಲಿರೋ ವಸ್ತುಗಳನ್ನ ತರಬಾರದು. ಈ ರೀತಿ ಯಾವ ತೊಂದರೆಗಳನ್ನ ಉಂಟು ಮಾಡಿದ್ದೆ ಆದ್ರೆ ಸಂಸಾರಗಳಿಗೆ ತೊಂದರೆ ಆಗುತ್ತೆ ಒಂದು ಭಯವನ್ನ ಹುಟ್ಟಿದ್ರು ಅವರು. ಈ ಭಯವನ್ನ ಹುಟ್ಟಿಗೋಸ್ಕರ ದೇವರ ಕಾಡುಗಳು ಹಾಗೆಯೇ ಒಂದು ನೈಸರ್ಗಿಕವಾಗಿ ಉಳಿದಂತಹ ಒಂದು ಭಂಡಾರವಾಗಿತ್ತು ಆ ಸಮಯದಲ್ಲಿ. ಇದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹಲವಾರು ವರ್ಷಗಳಲ್ಲಿ ಮೊದಲು ಒಂದು 15,000 ಎಕರೆಗಳಷ್ಟು ಇದ್ದಂತಹ ದೇವರ ಕಾಡುಗಳು ಈಗ 6,000 ಚಿಲ್ಲರೆ ಎಕರೆಗಳಿಗೆ ಇಳಿದು ಹೋಗುವಂತಹ ಒಂದು ಪ್ರಸಂಗ ನಿರ್ಮಾಣ ಆಗಿದೆ. ಮನುಷ್ಯನ ಒಂದು ದುರಾಸೆ, ತಾನು ಬೇರೆ ಸ್ಥಳವನ್ನ ಕಬಳಿಸಬೇಕು ಅನ್ನೋ ಉದ್ದೇಶ, ಹಾಗೂ ದೇವರ ಕಾಡಿನಿಂದ ಯಾವ ರೀತಿಯ ಪ್ರಯೋಜನ ಜನಸಾಮಾನ್ಯನಿಗಿದೆ, ಸಮಾಜಕ್ಕಿದೆ, ಪರಿಸರಕ್ಕಿದೆ ಅನ್ನೋದನ್ನ ತಿಳುವಳಿಕೆ ಇಲ್ಲದಂತಹ ಒಂದು ಭಾವನೆಯಿಂದಾಗಿ ಈ ದೇವರ ಕಾಡುಗಳು ಕ್ಷೀಣಿಸ್ತಾ ಬರುವಂತಹ ಒಂದು ಸನ್ನಿವೇಶ ಉಂಟಾಯಿತು. ದೇವರ ಕಾಡುಗಳು ಸಂರಕ್ಷಿತ ಅರಣ್ಯಗಳು ಅಂತ 1888ರಲ್ಲಿ ಘೋಷಣೆ ಆಗಿತ್ತು. ನಂತರ 1905ರಲ್ಲಿ ಸಹ ಪುನಃ ಒಂದು ನೋಟಿಫಿಕೇಶನ್ ಹೊರಡಿಸಿ 88ರ ನೋಟಿಫಿಕೇಶನ್ ಅನ್ನು ಇನ್ನೂ ಹೆಚ್ಚು ಒಂದು ಒತ್ತಾಸೆ ಕೊಟ್ಟವರು. ನಂತರ ಬಂದಂತಹ ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಸೆಕ್ಷನ್ 35ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈ ಹಳೆಯ ನೋಟಿಫಿಕೇಶನ್ ಅನ್ನ ಉಳಿಸಿಕೊಂಡು ದೇವರ ಕಾಡುಗಳು ಸಂರಕ್ಷಿತ ಅರಣ್ಯಗಳೇ ಅನ್ನೋದನ್ನ ಉಳಿಸ್ಕೊಂಡು ಬಂದಿದೆ. ಸಂರಕ್ಷಿತ ಅರಣ್ಯಗಳು ಯಾವಾಗ ನೋಟಿಫಿಕೇಶನ್ ಹೊರಡಿಸಿತು, ಅದರಲ್ಲಿ ಅದರ ಪ್ರೊಟೆಕ್ಷನ್ಗೋಸ್ಕರ ಅಲ್ಲಿ ಯಾರು ನುಗ್ಗಬಾರದು ಅನ್ನೋ ನಿಷೇಧವಾದಂತಹ ಒಂದು ಪ್ರದೇಶ, ಹಲವಾರು ಕೆಲಸ ಕಾರ್ಯಗಳು ಅಲ್ಲಿ ನಿಷೇಧವಾಗಿವೆ. ಕಲ್ಟಿವೇಶನ್, ವ್ಯವಸಾಯ ಇತ್ಯಾದಿಗಳು ಅಥವಾ ಯಾವುದೇ ಒಂದು ಉದ್ದೇಶಕ್ಕೋಸ್ಕರ, ಅರಣ್ಯೇತರ ಉದ್ದೇಶಗಳಿಗೋಸ್ಕರ ಅದನ್ನು ಉಪಯೋಗಿಸಬಾರದು ಅನ್ನೋ ನಿಷೇಧವೇ ಆ ನೋಟಿಫಿಕೇಶನ್ಗಳಲ್ಲಿ ಇದೆ.
ಪರಿಸ್ಥಿತಿ ಈಗ ಹೇಗಿದೆ ಅಂತಂದ್ರೆ ಹಲವು ದೇವರ ಕಾಡುಗಳು ಗ್ರಾಮದ ಜನರ ಒಂದು ಸಹಕಾರದಿಂದ ದೇವರ ಕಾಡುಗಳಾಗಿ ಉಳಿದಿವೆ. ಇನ್ನು ಎಲ್ಲಿ ಗ್ರಾಮದ ಜನರ ಸಹಕಾರ ಕಡಿಮೆಯಾಗಿದೆ ಹಾಗೂ ಕೆಲವು ಅಧಿಕಾರಿ ವರ್ಗದಿಂದಲೋ ಅಥವಾ ರಾಜಕಾರಣದಿಂದಲೋ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದಕ್ಕಷ್ಟೇ ಆಗ್ಲಿ ಅಥವಾ ತಿಳುವಳಿಕೆ ಇಲ್ಲದೆ ಆಗ್ಲಿ ಮತ್ತು ನಿರಾಶ್ರಿತರು ಆಶ್ರಯ ಪಡೆಯೋದಕ್ಕೆ ಇಂತಹ ಸ್ಥಳಗಳನ್ನ ಅತಿಕ್ರಮಿಸಿ ಅಲ್ಲಿ ವಾಸ ಮಾಡುವಂತಹ ಒಂದು ಪ್ರಮೇಯ ಒದಗಿ ಬಂದಿರೋದ್ರಿಂದ ಆ ಅರಣ್ಯ ಪ್ರದೇಶವನ್ನ ಕಬಳಿಸಿ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದು ಇರುವಂತಹ ಪ್ರಮೇಯಗಳು ಹಲವಾರು ಇವೆ. ಈ ತರ ಅರಣ್ಯ ಭಾಗಗಳೇ ಕಡಿಮೆ ಆಗೋಗಿದೆ. ಕಾನೂನಿನಲ್ಲಿ ದೇವರ ಕಾಡಿಗೆ ಎಲ್ಲ ಸಂರಕ್ಷಣೆ ಇದೆ, ಆದ್ರೆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಯಾರು ಅದರ ಬಗ್ಗೆ ಅಧಿಕಾರ ಹೊಂದಿದ್ದಾರೆ ಅದನ್ನ ಅವರು ಚಲಾವಣೆ ಮಾಡಬೇಕಾಗಿದೆ, ನಿರ್ದಾಕ್ಷಿಣ್ಯವಾಗಿ ಚಲಾವಣೆ ಮಾಡಬೇಕಾಗಿದೆ. ಪ್ರಪಂಚದ ಬೇರೆಲ್ಲೂ ಇಲ್ಲದಷ್ಟು ದೇವರ ಕಾಡುಗಳು ಈ ಪುಟ್ಟ ಜಿಲ್ಲೆಯಲ್ಲಿವೆ. ಸೋಮವಾರಪೇಟೆ ತಾಲೂಕಿನಲ್ಲಿ 400, ವಿರಾಜಪೇಟೆಯಲ್ಲಿ 508, ಮಡಿಕೇರಿಯಲ್ಲಿ 306 ದೇವರ ಕಾಡುಗಳು ಇವೆ. ಈ ಕಾಡುಗಳು ಅಯ್ಯಪ್ಪ, ಭಗವತಿ, ಭದ್ರಕಾಳಿ, ಮಾದೇವ ಮೊದಲಾದ ದೈವಗಳ ನೆಲೆವೀಡಾಗಿ ಜನಮನದಲ್ಲಿ ಆರಾಧಿಸಲ್ಪಡುತ್ತಿವೆ. ಇಲ್ಲಿನ ಮೂಲ ನಿವಾಸಿಗಳಾದ ಮಲೆಯ, ಕುಡಿಯ, ಎರವ ಅಲ್ಲದೆ ಕೊಡವ, ಗೌಡ, ಮಾಪಿಳ್ಳೆ ಮೊದಲಾದ ಗ್ರಾಮೀಣ ಜನಾಂಗಗಳು ಒಟ್ಟಾಗಿ ಈ ದೇವರ ಕಾಡುಗಳಲ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿರುವುದು ಜನಾಂಗೀಯ ಸಾಮರಸ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಾಯಕಂಡ ಬೋಪಣ್ಣ 6 ದಶಕಗಳಿಗಿಂತಲೂ ಹೆಚ್ಚು ಕಾಲ ದೇವರ ಕಾಡಿನ ಜೊತೆಗೆ ಉಸಿರಾಡಿದವರು. ಅವರು ಕಾಡುಳಿವಿಗಾಗಿ ನನಗೆ ತಿಳಿದ ಮಟ್ಟಿಗೆ ನನ್ನ ತಾತನ ಕಾಲದಲ್ಲಿ ಆ ಕಾಡಿಗೆ ಹೋಗ್ಲಿಕ್ಕೆ ಬಹಳ ಹೆದರಿಕೆ ಆಗ್ತಿತ್ತು. ಅಷ್ಟು ದಟ್ಟವಾಗಿತ್ತು, ಅಲ್ಲಿಗೆ ಹೋಗೋದಂದ್ರೆ ಮೈ ಒಂಥರ ಜುಮ್ ಅಂತ ಹೇಳ್ತಿತ್ತು. ಅದಕ್ಕಾಗಿ ನಾವು ಬಹಳ ಹೆದರಿ ಆ ಕಾಡಿನೊಳಗೆ ಹೋಗುವ ಒಂದು ಸಂಪ್ರದಾಯ ಇತ್ತು. ನಂತರ ಅದು ಏನಾಯ್ತಂದ್ರೆ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆದಾಗೆ ಈ ದೇವರ ಕಾಡನ್ನು ಅತಿಕ್ರಮಣ ಮಾಡಲಿಕ್ಕೆ ಜನರು ಪ್ರಯತ್ನ ಪಡ್ತಿದ್ದರು. ಈಗ ನಮಗೆ ತಿಳಿಯದೆ ಏನ್ ಮಾಡಿತ್ತಂದ್ರೆ ಒಂದು 3 ಜನರು ಒಂದು 2.5 ಎಕರೆ ಜಾಗವನ್ನು ಅತಿಕ್ರಮಿಸಿ ಅಲ್ಲಿ ತೋಟ ಮಾಡಿಬಿಟ್ರು. ನಂತರ ನಾವು ಏನ್ ಮಾಡಿದೆ ಅಂದ್ರೆ ಈ ಸಮಿತಿ ಬಂದ ಮೇಲೆ ಸರ್ವೆಗೆ ಬಂದಲ್ಲಿ ಏನಾಯ್ತಂದ್ರೆ ಪೂರ ಏರಿಯಾ 24 ಎಕರೆ 45 ಸೆಂಟ್ ಜಾಗವನ್ನು ಅವರು ಸರ್ವೆ ಮಾಡಿದರು. ಸರ್ವೆ ಮಾಡಿ ಏನ್ ಮಾಡಿತ್ತಂದ್ರೆ ಅಂದ್ರೆ ಆ ಒತ್ತುವರಿ ಜಾಗವನ್ನು ಬಿಡಿಸಿಕೊಳ್ಬೇಕು ಅಂತ ಹೇಳಿದ್ರು. ನಾವು ಕೂಡಲೇ ಏನ್ ಮಾಡಿದ್ವು, ಆ ಒತ್ತುವರಿ ಜಾಗದವರನ್ನು ಹೋಗಿ ಅಪ್ರೋಚ್ ಮಾಡಿದ್ವು. ಅಪ್ರೋಚ್ ಮಾಡುವಾಗ ಅದು ದೇವರ ಕಾಡಾದರೆ ನಾವು ಬಿಟ್ಟೇ ಬಿಡ್ತೀವಿ, ನಮಗೆ ಇನ್ನೊಂದು ಸಲ ನೀವು ತೋರಿಸ್ಕೊಡ್ಬೇಕು ಅಂತ ಹೇಳಿದ್ರು. ನಾವು ಅದೇ ರೀತಿಯ ಸರ್ವೇಯರ್ ಅವರನ್ನು ಕರ್ಕೊಂಡು ಬಂದು ಅವರನ್ನೆಲ್ಲ ಸೇರಿಸಿ ಒಂದು ಜಾಗದಲ್ಲಿ ಕೂತು ಮಾತಾಡುವಾಗ ಇದು ದೇವರ ಕಾಡು, ನಮಗೆ ಅದು ಬೇಡ, ನಾಳೆಯಿಂದ ನಾವು ಅದನ್ನು ತೆರವು ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟರು. ಆ ರೀತಿ ಅವರು ತೆರವು ಮಾಡಿಬಿಟ್ರು. ದೇವರ ಕಾಡುಗಳು ಮರಗಿಡಗಳ ಜೊತೆ ಪಶು ಪಕ್ಷಿ ಕ್ರಿಮಿಕೀಟಗಳ ಆಶ್ರಯ ತಾಣವೂ ಹೌದು. ಇಲ್ಲಿನ ಸಸ್ಯ ಸಂಕುಲಗಳನ್ನ ಬೆಳೆಸಿ ಸಲಹುವಲ್ಲಿ ಮಾನವನ ಹಸ್ತಕ್ಷೇಪ ಇಲ್ಲದಿರುವುದು ಇಲ್ಲಿ ಲಕ್ಷಿಸಬೇಕಾದ. ಹಾಗೆಯೇ ಮಾನವ ದಾಳಿಗೆ ತುತ್ತಾಗದ ಈ ಅರಣ್ಯಗಳು ಊರಿನ ಸಮೃದ್ಧ ಜೀವಜಲದ ಮೂಲವಾಗಿ ವರ್ತಿಸುತ್ತಿರುವುದು ಗಮನಿಸಬೇಕಾದ ವಿಷಯ. ಇಷ್ಟೆಲ್ಲ ಬೇಕುಗಳನ್ನು ಪೂರೈಸುತ್ತಿರುವ ದೇವಕಾಡನ್ನ ಸಂರಕ್ಷಿಸುವಲ್ಲಿ ಶ್ರೀ ಸಾಮಾನ್ಯನಷ್ಟೇ ಜವಾಬ್ದಾರಿಯನ್ನ ಅರಣ್ಯ ಇಲಾಖೆಯವರು ಹೊತ್ತಿದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿ ಅನೂರ್ ರೆಡ್ಡಿ, ಕೊಡಗಿನ ದೇವರ ಕಾಡು ಸುಮಾರು 100 ವರ್ಷ ಹಿಂದೆಗಳೇ ಸಂರಕ್ಷಿತ ಅರಣ್ಯ ಆಗಿ ಘೋಷಿಸಲಾಗಿದೆ. 1888ನಲ್ಲಿ ಇದೆಲ್ಲ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಕೆಳಗಡೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಂದು ಡಿಕ್ಲೇರ್ ಆಗಿದೆ. ಅದಾದ್ಮೇಲೆ ನಮ್ಮ ಕರ್ನಾಟಕ ಫಾರೆಸ್ಟ್ ಆಕ್ಟ್ 1963 ಒಳಗಡೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಗಿ ಮುಂದುವರಿಸಲಾಗಿದೆ. ಈಗ ಈ ಕಾನೂನು ಪ್ರಕಾರ ಇವು ನಮ್ಮ ಈ ದೇವರ ಕಾಡು ಒಳಗೆ ಇರುವ ದೇವಸ್ಥಾನಕ್ಕೆ ವರ್ಷಕ್ಕೂ ಒಂದ್ಸರಿ ಜಾತ್ರೆ ಆಗುವ ಸಮಯದಲ್ಲಿ ಅಲ್ಲಿ ಏನೇನು ಬೇಕಾಗ್ತದೋ ಅಲ್ಲಿ ನಮ್ಮ ಟೆಂಡರ್ ಆಗಲಿ ಮತ್ತೆ ಸೌಡು ಆಗಲಿ ಮತ್ತೆ ಅಲ್ಲಿ ಒಂದು ಫಂಕ್ಷನ್ ಮಾಡ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಮ್ಮ ದೇವರ ಕಾಡಿಂದ ತಗೋಬಹುದು ಬಿಟ್ಟು ಆ ದೇವರ ಕಾಡು ಒಳಗೆ ಮತ್ತೇನು ಮುಟ್ಟಬಾರ್ದಲ್ಲಿ ಈಗ ಕಾನೂನು ಇದೆ. ನಮ್ಮ ಈ
80 ಸರ್ವೆ ಆಗಿದ ದೇವರ ಕಾಡು ಒಳಗೆ ಒಂದು 8 ದೇವರ ಕಾಡು ಒಳಗೆ ಜನರು ಅದು ಎನ್ಕ್ರೋಚ್ಮೆಂಟ್ ಆದ ಗೊತ್ತಾದ ಮೇಲೆ ಅವರು ಸ್ವಯಂ ಅವರು ಬಿಟ್ಟು ಹೋದರು. ಜಂಟಿ ಅರಣ್ಯ ಯೋಜನೆ ಒಂದು ಮಾಡಬೇಕನ್ನೋ ಒಂದು ಕಾನೂನು ಇದೆ. ಆದರೆ ನಮ್ಮ ಈ ಕೊಡಗದಲ್ಲಿ ಅರಣ್ಯ ಜಾಸ್ತಿ ಇದೆ, ಅದಕ್ಕೋಸ್ಕರ ಇಂಥ ಒಂದು ಯೋಜನೆ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ತರ ಈ ನಮ್ಮ ದೇವರ ಕಾಡು ಕಮಿಟೀಸ್ని ತಕ್ಕ ಮುಖ್ಯಸ್ಥರ ವೇದಿಕೆಯನ್ನು ಒಂದು ರಚನೆ ಮಾಡಿದ್ದೀವಿ ಈಗಾಗಲೇ. ಎಲ್ಲ ಪ್ರತಿ ದೇವರ ಕಾಡಕ್ಕೂ ಒಂದು ತಕ್ಕ ಮುಖ್ಯಸ್ಥರ ವೇದಿಕೆ ಮಾಡಿ ನಮ್ಮ ಈ ಜಿಲ್ಲೆ ಮಟ್ಟದ ಒಂದು ಮಹಾಮಂಡಳಿ ರಚಿಸಲಾಗಿದೆ ಈಗ. ಎಸ್ ರಾಘವೇಂದ್ರ ಅರಣ್ಯ ಸಂಶೋಧನಾ ವಿದ್ಯಾರ್ಥಿ, ಅರಣ್ಯ ಹನನದ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿದ ಪರಿಸರ ಪ್ರೇಮಿ. ಜೀವ ವೈವಿಧ್ಯತೆಯ ರಕ್ಷೆಗೆ ದೇವರ ಕಾಡು ಶ್ರೀರಕ್ಷೆ ಎಂಬುದು ಅವರ ದೃಢ ನುಡಿ. ದೇವರ ಕಾಡುಗಳು ನಮ್ಮ ಪೂರ್ವಜರ ದೂರದರ್ಶಿತ್ವದ ಫಲವಾಗಿ ನಮಗಿಂದು ದೊರೆತಿದೆ. ಆದರೆ ಅದರ ಪ್ರಾಮುಖ್ಯತೆಯನ್ನು ಅರಿಯದೆ ನಾವಿಂದು ಕ್ಷಣಿಕ ಆಸೆಗಾಗಿ ಕಾಡು, ಮರ, ಪ್ರಾಣಿ, ಪಕ್ಷಿ ಹೀಗೆ ಎಲ್ಲವನ್ನೂ ಬರಿದು ಮಾಡುವಂತಹ ದುಸ್ಸಾಹಸದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಇದರಿಂದಾಗಿ ಪರಿಸರದ ಏರುಪೇರಿನ ಜೊತೆಗೆ ಮುಂಬರುವ ಪೀಳಿಗೆಗೆ ನಾವು ಬಿಟ್ಟು ಹೋಗುವ ಆಸ್ತಿಯಾದರೂ ಏನು? ನಾವಿಂದು ಎಚ್ಚೆತ್ತುಕೊಳ್ಳದೆ ಹೋದರೆ ನಾಳಿನ ಬಾಳು ಕಹಿಯಾದೀತು ಅಷ್ಟೇ ಅಲ್ಲ, ಸರ್ವನಾಶಕ್ಕೂ ನಾಂದಿಯಾಗಬಹುದು. ಇದನ್ನು ತಪ್ಪಿಸಲು ನೀವು ಏನ್ ಮಾಡಬಹುದು? ಊರಿನ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ದೇವರ ಕಾಡಿನ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ನಿತ್ಯ ಬಳಕೆಗೆ ಕಾಡನ್ನು ಉಲ್ಲಂಘಿಸುವುದರ ಬದಲು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವುದು. ದೇವರ ಕಾಡು ನಮ್ಮೆಲ್ಲರ ಆಸ್ತಿ, ಅದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂಬುದನ್ನು ಮನಗಂಡು ಕಾರ್ಯಪ್ರವೃತ್ತರಾಗಬೇಕು. ಹೀಗೆ ಜೀವಿಗಳ ಅಸ್ತಿತ್ವಕ್ಕೆ ದೇವರ ಕಾಡುಗಳ ಉಳಿವಿಕೆಯು ಅನಿವಾರ್ಯವಾಗಿದೆ. ಇದನ್ನು ಯುವಜನರು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೋ ಅಷ್ಟರ ಮಟ್ಟಿಗೆ ನಾಡಿನ ಬಾಳು ಹಸನಾದೀತು. ಯುವ ಪೀಳಿಗೆಯ ಪ್ರತಿನಿಧಿಯಾಗಿ ಜಾಜಿ ದೇವರ ಕಾಡಿನ ಬಗ್ಗೆ ಅವರ ಮುತ್ತಜ್ಜಿಯ ಮಾತುಗಳನ್ನ ಮೆಲುಕು ಹಾಕಿಕೊಳ್ಳುತ್ತಾ, ನಮ್ ಮುತ್ತಜ್ಜಿ ಹೇಳ್ತಾ ಇದ್ರು, ದೇವರ ಕಾಡಿನೊಳಕ್ ಹೋಗೋದಂದ್ರೆ ಅವ್ರಿಗೆ ಭಯ ಆಗ್ತಿತ್ತಂತೆ. ಯಾಕಂದ್ರೆ ಆ ಕಾಡಿನಲ್ಲಿ ಹಾವುಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇತ್ತಂತೆ. ಹಾಗೇನೆ ಜೇನ್ನೊಣಗಳು ಒಳಗೆ ಬಂದವ್ರನ್ನ ಬೆನ್ನಟ್ಟಿ ಕಚ್ತಾ ಇದ್ವಂತೆ. ಅವ್ರು ಹೇಳ್ತಾ ಇದ್ರು, ನೋಡು ಮಗ, ದೇವರಿಗೆ ಬಿಟ್ಟ ಕಾಡು ದೇವಸ್ಥಾನಕ್ಕೆ ಸಮಾನ. ಅಲ್ಲಿ ಇರುವಂತ ಪ್ರತಿಯೊಂದು ವಸ್ತುವು ದೇವ್ರದು. ಅಲ್ಲಿಂದ ಸೌದೆ ತರಬಾರ್ದು, ಗಿಡ ಕಡಿಬಾರ್ದು, ಅಲ್ಲಿ ವಾಸವಾಗಿರೋ ಪ್ರಾಣಿಗಳನ್ನ ಮುಟ್ಬಾರ್ದು, ಕೊಲ್ಬಾರ್ದು, ಅಲ್ಲಿಯ ಯಾವ ವಸ್ತುವನ್ನು ಉಪಯೋಗಿಸ್ಬಾರ್ದು. ಒಂದ್ ವೇಳೆ ಉಪಯೋಗಿಸಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ಮುತ್ತಜ್ಜಿ ಇಲ್ಲ. ಹಾಗಿದ್ರು ಕೂಡ ದೇವರ ಕಾಡು ಹಾಗೆ ಉಳಿದಿದೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಆ ಕಾಡು ಕಾಫಿ ತೋಟನೋ, ಸರ್ಕಾರಿ ಮನೆ ಜಾಗನೋ ಅಥವಾ ಇನ್ಯಾವುದೋ ಆಸ್ತಿ ಆಗ್ಬಿಡ್ತಾ ಇತ್ತು. ಪರಿಸರದ ಬಗ್ಗೆ ನಾನು ಒಂದಷ್ಟು ಓದಿ ತಿಳ್ಕೊಂಡಿದ್ದೀನಿ. ನಂಗೇನೋ ಅದು ಮೂಢನಂಬಿಕೆ ಅನ್ಸಲ್ಲ. ಪರಿಸರದ ಉಳಿವಿಗೆ ಅಂತ ಒಂದು ಭಯನೂ ಬೇಕು ಅನ್ಸುತ್ತೆ. ದೇವರ ಕಾಡುಗಳು ಬೆಟ್ಟದ ಮೇಲೆ ಇರೋದ್ರಿಂದ ಮಳೆ ನೀರು ಇಳಿವಿ ಕೆಳಗಿರೋ ಊರಿನ ಜಲಮಟ್ಟವನ್ನ ಹೆಚ್ಚು ಮಾಡುವಲ್ಲಿ ನೆರವಾಗುತ್ತೇನೋ ಅನ್ಸುತ್ತೆ. ಕಾಡೇನ್ ನಮ್ ಸ್ವಂತದ್ದ? ಅದು ನಾಳಿನವರ ಆಸ್ತಿ ಅಲ್ವಾ? ಇದನ್ನ ಗಮನದಲ್ಲಿಟ್ಕೊಂಡೇ ಆ ಜನ ದೇವರ ಹೆಸರಿನಲ್ಲಿ ಕಾಡನ್ನ ಬಿಟ್ಟಿದ್ರೋ ಏನೋ. ಜಲಸಂಪನ್ಮೂಲಗಳು ಬತ್ತುತ್ತಿವೆ, ಗಾಳಿ ಬಿಸಿ ಏರುತ್ತಿದೆ, ಮಳೆಯಲ್ಲಿ ಏರುಪೇರಾಗಿದೆ. ಕಾಫಿ, ಏಲಕ್ಕಿ, ಮೆಣಸು, ಶುಂಠಿ ಕೀಟ ರೋಗಗಳ ಬಾಧೆಗೆ ತುತ್ತಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ದೇವರ ಕಾಡುಗಳ ಸಂರಕ್ಷಣೆ ಎಂದಿಗಿಂತಲೂ ಇಂದಿಗೆ ಹೆಚ್ಚು ಅಗತ್ಯ. ದೇವರ ಕಾಡುಗಳನ್ನು ಆರ್ಥಿಕ ಉತ್ಪನ್ನ ಕೇಂದ್ರಗಳನ್ನಾಗಿಸುವ ಆಲೋಚನೆ ಮಾಡದೆ ಪರಿಸರ ಶುದ್ಧಿಯ ನೈಸರ್ಗಿಕ ತಾಣಗಳಾಗಿ ಉಳಿಯಬಿಡಬೇಕು. ದೇವರ ಕಾಡುಗಳ ಉಳಿವು ನಾಡಿನ ಉಳಿವು. ಕಾಡುಳಿದರೆ ನಾಡು, ನಾಡುಳಿಯಲು ಕಾಡು, ಇದ ಮರೆತರೆ ಬಾಳು ಬರಿ ಹೋಳಿನ ಬೀಡು. ಕಾಡುಳಿದರೆ ನಾಡು, ನಾಡು. ನೆಲೆ ಕಂಡ ಕಾನನ ಸಾಕ್ಷ್ಯ ರೂಪಕ ಕೇಳಿದಿರಿ. ರಚನೆ ಹಾಗೂ ನಿರ್ಮಾಣ ಟಿ.ಎಸ್. ಪ್ರಸಾದ್ ಹಾಗೂ ಭೀಮಾ ಜಗದೀಶ್. ನಿರೂಪಣೆ ಕೆ. ಶಾರದಾ ನಂಜಪ್ಪ.